ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದ್ರಿ? ನಾನಂತ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ನಾನು ಇವತ್ತು ಸಿಂಪಲ್ಲಾಗಿ ಮಾವಿನ ಹಣ್ಣಿಂದ ಮಿಲ್ಕ್ ಶೇಕ್ ತಂದಿದ್ದೀನಿ. ಇದು ಫಟಾಫಟ್ 1-2 ನಿಮಿಷದಲ್ಲಿ ಮಾಡ್ಕೊಂಡು ಕುಡಿಬೋದು. ಬರ್ರಿ ಹಂಗಾದ್ರೆ ಇದನ್ನು ಹೆಂಗೆ ಮಾಡಿದೆ, ಏನೆಲ್ಲ ಹಾಕಿ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಮುಂಬರುವ ನನ್ನ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಲ್ರಿ, ಅದಕ್ಕೆ ಲಾಸ್ಟ್ ಮಾಡ್ಕೊಂಡು ಕುಡಿಯೋಣ ಅಂತಂದು ಮಾಡಿದ್ರಿ. ಇದಕ್ಕೆ ನಾನು ಆಪೂಸ್ ಮಾವಿನ ಹಣ್ಣು ತೊಗೊಂಡಿನಿ. ಆಪೂಸ್ ಆದ್ರೆ ಭಾಳ ಚಲೋ ಆಗ್ತೈತಿ. ಅದಕ್ಕೆ ನಾನು ಆಪೂಸ ತೊಗೊಂಡಿನಿ. ನೀವು ಯಾವ್ದಾರ ಬಳಸ್ಕೋಬೋದು. ಅದನ್ನು ಸಿಪ್ಪಿ ತೆಗೆದು ಇದೆಲ್ಲ ಪಲ್ಪ್ ತಗೊಂಡು ಇಟ್ಕೊಂಡಿದ್ದೆ. ಆಮೇಲೆ ಒಂದು 7-8 ಬಾದಾಮಿನ ನೆನೆಸಿ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ. ಒಂದು 5-6 ಗೋಡಂಬಿನ ಹಾಕ್ಕೊಂಡೆ. ಈಗ ನೋಡ್ರಿ, 1 ಕಪ್ ಅಳತಿ ಒಳಗೆ ಪಲ್ಪ್ ತೊಗೊಂಡಿದ್ದೆ. ಆಮೇಲೆ ಗೋಡಂಬಿ ಬಾದಾಮಿ ನೆನೆಸಿದ್ದು ಹಾಕ್ಕೊಂಡೆ. ಆಮೇಲೆ ಅದೇ ಕಪ್ಪಿನ ಅಳತಿ ಒಳಗೆ ಕಾಯಿಸಿ ಆರಿಸಿ ಫ್ರಿಜ್ನಾಗಿಟ್ಟು ಚಿಲ್ಡ್ ಮಾಡಿದಂಥ ಹಾಲು ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಐಸ್ ಕ್ಯೂಬ್ ಹಾಕೋರಿ. ನಾನು ಹಾಲನ್ನ ಚಿಲ್ಡಾಗಿ ಇತ್ತಲ್ಲ, ಹಾಗಾಗಿ ನಾನು ಅಷ್ಟೇ ಇದು ಮಾಡಿಕೊಂಡೆ. ಈಗ ಎಲ್ಲ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸರ್ನಾಗ ರುಬ್ಕೋಬೇಕ್ರಿ. ಆಮೇಲೆ ಭಾಳ ಸ್ವೀಟ್ ಇತ್ತಲ್ರಿ ಆಪೂಸ್, ಹಾಗಾಗಿ ಒಂದೇ 1 ಸ್ಪೂನಷ್ಟು ಬೆಲ್ಲ ಹಾಕಿದೆ. ಇದು ಆಪ್ಷನಲ್. ಇದನ್ನೆಲ್ಲ ಹಾಕಿ ರುಬ್ಕೊಂಬಂದೆ ನೋಡ್ರಿ. ಈ ಥರ ಸ್ವಲ್ಪ ತರಿ ಇದ್ರೂ ತಿನ್ನೋಕೆ ಚಲೋ ಅನಿಸ್ತದೆ. ಅಂದ್ರೆ ಕುಡಿಯುವಾಗ ಬಾಯಾಗ ಮಧ್ಯೆ ಮಧ್ಯೆ ಸಿಗುತ್ತಲ್ರಿ, ಅದು ಭಾಳ ಚಲೋ ಅನಿಸ್ತೈತಿ. ಈಗ ರುಬ್ಬಿದಂಥ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ನ ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಈ ಥರ ಹಾಕಿಕೊಟ್ಟು ಮೇಲೆ ಒಂದು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಚೂರನ್ನ ಹಾಕ್ತಾಯಿದ್ದೀನಿ. ಇವನ್ನ ಹಾಕಿದ್ರೆ ಚಂದ ಕಾಣ್ತೈತಿ. ಆಮೇಲೆ ಮಕ್ಳಿಗೆ ಕೊಟ್ರೂ ಇಷ್ಟಪಡ್ತಾರಲ್ರಿ. ಹಾಗೆ ಸುಮ್ಮನೆ ಗೋಡಂಬಿ ಬಾದಾಮಿ ಕೊಟ್ರೆ ತಿನ್ನೋಕೆ ಇಷ್ಟಪಡಂಗಿಲ್ಲ ರೀ. ಹಿಂಗೆ ರುಬ್ಬುವಾಗನ ಸ್ವಲ್ಪ ಹಾಕಿ ಮೇಲೆ ಒಂದು ಸ್ವಲ್ಪ ಈ ಥರ ಪ್ಲೇಟಿಂಗ್ ಮಾಡುವಾಗ, ಈ ಥರ ಸರ್ವ್ ಮಾಡುವಾಗ ಮೇಲೆ ಈ ಥರ ಹಾಕಿಕೊಟ್ರೆ ಚಂದ ಕಾಣ್ತೈತಲ್ರಿ. ಮಕ್ಳು ಇಷ್ಟಪಟ್ಟು ಮಿಲ್ಕ್ ಶೇಕ್ನ ಕುಡಿತಾರೆ. ನೋಡ್ರಿ, ನಾ ಮಾಡಿದ್ದು ಈ ಆರೋಗ್ಯಕರವಾದಂಥ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಹೆಂಗಾಯ್ತು ಅಂತ ಹೇಳ್ರಿ. ಮತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.